ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನನ್ನ ಬಿಸ್ನೆಸ್ ಕತೆ ಹೇಗೆ ಹೋಗ್ತಾ ಇದೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಡೋನಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಫಿಲ್ ಡೋನಟ್ಸ್. ಇಲ್ಲಿ ನಾನು ಸ್ಟ್ರಾಬೆರಿ ಫಿಲ್ಲಿಂಗ್ ನಾನೇ ಸ್ವಂತ ಪ್ರಿಪೇರ್ ಮಾಡ್ತೀನಿ. ಯಾವುದೇ ರೀತಿಯ ಕೆಮಿಕಲ್ಸ್ ಆಗಲಿ ಆಚೆಯಿಂದ ನಾನು ಬೈ ಮಾಡೋದಿಲ್ಲ. ಯಾರಿಗಾದರೂ ಆರ್ಡರ್ಸ್ ಪ್ಲೇಸ್ ಮಾಡಬೇಕು ಅಂದ್ಕೊಂಡ್ರೆ ಕಮೆಂಟಲ್ಲಿ ನಿಮ್ಮ ನಂಬರ್ ಹಾಕಿ, ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ನೀವು DM ಮಾಡಿ ನನಗೆ ಆರ್ಡರ್ಸ್ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ನನ್ನ ಮೊದಲನೇ ದಿನ ಆಫೀಸಿಂದ ಹಿಡಿದು ಇಲ್ಲಿವರೆಗೂ ಹೇಗೆ ಹೋಗ್ತಾ ಇದೆ ಅನ್ನೋದನ್ನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಆ್ಯಂಡ್ ನಮ್ಮ ಡೋನಟ್ ಸ್ಟಾರ್ಟ್ ಆಗೋದು 75 ರುಪೀಸಿಂದ. ಸೊ 99 ರುಪೀಸ್ ಒಳಗಡೆ ಎಂಡ್ ಆಗುತ್ತೆ. ಇನ್ ಕೇಸ್ ನಿಮಗೆ ವೀಟ್ ಡೋನಟ್ಸ್ ಏನಾದರೂ ಬೇಕು ಅಂತ ಇದ್ದರೆ ಅದು ಮಾತ್ರ 112 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬೆಳಗ್ಗೆನೆ ನಾನು ಜೀರಾ ವಾಟರ್, ಅಕಿರಾ ನಾರ್ಮಲ್ ವಾಟರ್ ಕುಡಿತಾ ಇದ್ದಾಳೆ. ಆ್ಯಂಡ್ ಹಾಗೆ ಇಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸಿ, ಅವತ್ತು ಗುರುವಾರ ರಾಯರ ಪೂಜೆ ಇಲ್ಲದೆ ಹೇಗೋಗೋದು ಹೇಳಿ, ರಾಯರ ಪೂಜೆ ಮಾಡಿ. ಸೊ ಹೇಗಿದೆ ರಾಯರ ಪೂಜೆ ಅಲಂಕಾರ? ಸೊ ಸಿಂಪಲ್ಲಾಗಿ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀನಿ. ಸೊ ರಾಯರ ಪೂಜೆ ಇಲ್ಲದೆ ಗುರುವಾರ ಈ ನಡುವೆ ನಮ್ಮ ಮನೇಲಿ ಮಿಸ್ ಆಗೋದೇ ಇಲ್ಲ. ಸೊ ಇದು ಬಂದು ನನ್ನ ಔಟ್ಫಿಟ್ ಆಫ್ ದ ಡೇ. ಸೊ ಆಫೀಸ್ ಬಂದು ನಂದು ಎಕೋ ಸ್ಪೇಸಲ್ಲಿರೋದು. ನೈಟ್ ಶಿಫ್ಟ್ ಆಗಿರೋದ್ರಿಂದ ನೈಟ್ ಶಿಫ್ಟ್ ಜೀವನ ಹೇಗಿರುತ್ತೆ ಅಂತ ಇನ್ನೊಂದು ವ್ಲಾಗ್ ಮಾಡಿ ಶೂಟ್ ಮಾಡ್ತೀನಿ. ಸೊ ನೋಡ್ಕೊಳ್ಳಿ. ಫಸ್ಟ್ ಡೇ ನನ್ನ ಆಫೀಸ್ ಎಂಟರ್ ಆಗ್ತಾ ಇದ್ದೀನಿ. ಸೊ ನಾನು ಯಾವ ರೀತಿಯಾದ ವ್ಲಾಗ್ಸ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅದನ್ನು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಅದೇ ರೀತಿಯಾದ ವ್ಲಾಗ್ಸ್ ನಾನು ಮಾಡ್ತೀನಿ. ಸೊ ನನ್ನ ಚಾನಲ್ನ ಸಹ ಕಂಪ್ಲೀಟಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬ ಹೊಟ್ಟೆ ಹಸಿತಾಯಿತು ಅಂತ ಹೇಳಿ ಕಾರ್ನ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೆ, ಚೆನ್ನಾಗಿತ್ತು. ಆ್ಯಂಡ್ ನನ್ನ ಹೊಸ ಫ್ರೆಂಡ್ ಅಮೃತ ಅಂತ ಹೇಳಿ ನನ್ನ ಕೊಲೀಗ್, ನನಗೆ ಬೆಸ್ಟ್ ಪಾರ್ಟ್ನರ್ ಈ ಆಫೀಸಲ್ಲಿ. ಸೊ ಇದು ಬಂದು ನೆಕ್ಸ್ಟ್ ಡೇ, ಅಂದರೆ ನೆಕ್ಸ್ಟ್ ಡೇಸಲ್ಲಿ ನಾನು ತೆಗ್ದಿರೋದು. ಎಕೋ ಸ್ಪೇಸಲ್ಲಿ ಮಂತ್ಲಿ ಒನ್ಸ್ ಫೇರ್ ಆಗ್ತಾರೆ, ಅಲ್ಲಿ ನಾನು ಶಾಪಿಂಗ್ ಮಾಡ್ತಾಯಿದ್ದೀನಿ ನಾನು ಅಮೃತ. ಈ ಫ್ಯಾನ್ ತಗೊಂಡ್ರಿ, ಟೈನಿ ಫ್ಯಾನ್. ಈ ಬೇಸಿಗೆಯಲ್ಲಂತೂ ಮಾಡಿಸಿದ್ದು ತುಂಬಾ ಚೆನ್ನಾಗಿತ್ತು. ಸೊ ಏನೇನೆಲ್ಲ ಸಿಗುತ್ತೆ, ಏನೇನೆಲ್ಲ ತಗೊಂಡೆ ಅಂತ ನೋಡೋಣ. ಸೊ ನನಗಿಲ್ಲಿ ಸ್ಟಾಲ್ಸ್ ಹಾಕೋದೆಲ್ಲ ಗೊತ್ತಿರಲಿಲ್ಲ. ಸೊ ಈ ಮಂತ್ ಅಂತ ಹೇಳಿದ್ರೆ ಈ ಮಂತ್ ಎಂಡಲ್ಲಿ ಆಗ್ತಾರೆ, ಮತ್ತು ಆವಾಗ ತುಂಬ ಶಾಪಿಂಗ್ ಮಾಡಬೇಕು ಅಂತ ನಾನು ಅಮೃತ ಡಿಸೈಡ್ ಮಾಡಿದ್ವಿ. ಇಲ್ಲಿ ಇಯರಿಂಗ್ಸ್ ಇರ್ಬೋದು, ಕ್ಲಿಪ್ಸ್ ಇರ್ಬೋದು. ಅಕಿರಾಗಂತೂ ನಮ್ಮ ಪಾಪುಗೆ ತುಂಬ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿದ್ವು ಟಾಯ್ಸು ಮಕ್ಕಳಿಗೆ, ನಮಗೆ ಆಫೀಸಲ್ಲಿ ಬೋರ್ ಹೊಡೆದಾಗ ಆಡ್ಕೊಳ್ಳೋಕ್ಕೆ. ಆ್ಯಂಡ್ ಈ ಫ್ಯಾನ್ ಅಂತೂ ಎಷ್ಟು ಕೊಟ್ಟಿರ್ಬೋದು ಗೆಸ್ ಮಾಡಿ? ಬರೀ 150 ರೂಪಾಯಿ. 2 ಫ್ಯಾನ್ ತೊಗೊಂಡ್ರಿ 300 ರೂಪಾಯಿಗೆ. ಅಮೃತಾನೇ ಬಾರ್ಗೇನ್ ಮಾಡಿ ತಗೊಂಡಿದ್ದು. ಆ್ಯಂಡ್ ಟಾಯ್ಸ್ ಅಂತೂ ಒಂದೊಂದು ರೀತಿಯಾಗಿತ್ತು. ವಾಚ್ ಅಕಿರಾಗೆ ಗಿಫ್ಟ್ ಬಂತು ಈ ಸರಿ. ಅಮೃತ ಗಿಫ್ಟ್ ಮಾಡಿದ್ದು. ಅಕಿರಾಗೆ ಸ್ಪೈಡರ್ಮ್ಯಾನ್ ವಾಚ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಸ್ಪೈಡರ್ಮ್ಯಾನ್ ವಾಚ್ ಗಿಫ್ಟ್ ಮಾಡಿದ್ಲು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋಸ್ ಎಲ್ಲ ಏನಕ್ಕೆ ಮಾಡಿಕೊಂಡೆ ಅನ್ನಿಸ್ತು. ಮನೆಗೆ ಬಂದು ಅಕಿರಾ ನೋಡಿ ಬೇಕೇ ಬೇಕು ಅಂತ ಹಠ ಹಿಡಿದ್ಲು. ನಾವು ನೆಕ್ಸ್ಟ್ ಹೋಗಿ ನೋಡೋಷ್ಟರಲ್ಲಿ ಸ್ಟಾಲೇ ಇರಲಿಲ್ಲ. ಸೊ ಈ ಮಂತ್ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಅಕಿರಾಗೆ. ತುಂಬ ಚೆನ್ನಾಗಿದೆಯಲ್ಲ, ಯಾರಿಗಾದ್ರು ಬರ್ಡೇ ಗಿಫ್ಟು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈ ಸ್ಪೈಡರ್ ಮ್ಯಾನ್ ನೋಡಿ, ಇಲ್ಲಿ ಜೂತಾಸ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಸಾಫ್ಟ್ ಇತ್ತು. ಸೊ ನೆಕ್ಸ್ಟ್ ಮಂತ್ ತುಂಬಾ ಶಾಪಿಂಗ್ ಮಾಡ್ಬೇಕು ಅಂದ್ಕೊಂಡು ಡಿಸೈಡ್ ಮಾಡಿದ್ದೀವಿ. ಸೊ ಸ್ಯಾರೀಸ್, ಇಯರಿಂಗ್ಸು, ತುಂಬಾ ಯೂಸ್ಫುಲ್ ಆಗಿರೋ ಐಟಮ್ಸ್ ತುಂಬಾ ಚೆನ್ನಾಗಿತ್ತು. ಈ ಬೀಡಾದಲ್ಲಿ ಬರುತ್ತಲ್ವ, ಬೀಡ, ಇಮ್ಲಿ ಚಾಕ್ಲೇಟ್ ಆ್ಯಂಡ್ ಫ್ರಿಡ್ಜ್ ಮ್ಯಾಗ್ನೆಟ್ಸು ತುಂಬಾ ಚೆನ್ನಾಗಿತ್ತು. ಇದೊಂದು ಪುಟಾಣಿ ವ್ಲಾಗ್, ನನ್ನ ಆಫೀಸ್ ಸ್ಟೋರಿ ನಿಮ್ಮೆಲ್ಲರ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.